ಫುಲ್ ಸುಡ್ತಾ ಇದೆ. 44 ಡಿಗ್ರಿ ಇದೆ ಬಿಸಿಲು. ಇಲ್ಲಿ ಆಗ್ತಾನೆ ಇಲ್ಲ. ಆ್ಯಕ್ಚುಲಿ ನಾವು ಬೆಂಗಳೂರಲ್ಲಿರೋರು 30ಗೆ ಒದ್ದಾಡ್ತೀವಿ, ಇಲ್ಲಿ ನಿಜವಾಗ್ಲೂ ಆಗ್ತಾಯಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟ್ರಿಪ್ ಸ್ಟಾರ್ಟ್ ಆಗಿ ಇವತ್ತು ಡೇ 2. ಆಲ್ರೆಡಿ ರೆಡಿ ಆಗ್ಬಿಟ್ಟು ನಾವು ಬಸ್ಸಲ್ಲಿ ಇದ್ದೀವಿ. ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಇವತ್ತು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಇದು ನಾವು ಪ್ಯಾಕೇಜ್ ಬಸ್ ಮಾಡ್ಕೊಂಡಿದ್ವಿ ಇವತ್ತು ಇರೋಗೆ. ಸೊ ಬಸ್ಸಲ್ಲಿ ಇವತ್ತು ಯಾವ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗೋದು. ಹಿಂದೆಗಡೆ ಕಾಣಿಸ್ತಾ ಇರೋದು ಆಗ್ರಾ ಫೋರ್ಟ್. ಇವಾಗ ನಾವು ರೀಚ್ ಆಗಿದ್ದೀವಿ, ಬಸ್ಸಲ್ಲಿ ಇದ್ದೀವಿ. ಇನ್ನ ಆಗ್ರಾ ಫೋರ್ಟ್ ಹತ್ರ ಇದೀವಿ ನಾವು ಇವಾಗ. ಇದು ಎಂಟ್ರೆನ್ಸ್ ಗೇಟ್. ಈ ಬಿಸಿಲಲ್ಲಿ ಫೋನೇ ಬ್ಲಸ್ಟ್ ಆಗ್ಬಿಡುತ್ತೆ ಅನ್ಸುತ್ತೆ, ಬಿಸಿ ಆಗ್ಬಿಟ್ಟು ಆ ಲೆವೆಲ್ಗಿದೆ ಬಿಸಿಲು. ನಲ್ವತ್ತು ಡಿಗ್ರಿ ಇದೆ ಇವತ್ತು. ಜಾಸ್ತಿ ಇದೆ. 40 ಇದೆಯಾ 40ಕ್ಕಿಂತ ಜಾಸ್ತಿ ಇದೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಬಿಸಿಲಿದೆ. 42. ಪೂಜಾ ಬಂದು ಕ್ಯಾಮ್ರಾಮನ್ ಜನ ಇಲ್ಲ ಈಗ ಚೆನ್ನಾಗಿ ಬರುತ್ತೆ ಈಗ. ಇದೆಲ್ಲ ಅವಾಗ ಏನಾಗಿತ್ತು ಅಂತ ಒಂದೂ ಗೊತ್ತಿಲ್ಲ. ನಮ್ಮ ಗೈಡ್ ಎಲ್ಲೋದ್ರು? ಸಿಕ್ಕಿದ್ರು. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಳಗಡೆ ಹೋಗ್ತಾ ಹೋಗ್ತಾ ಈ ಥರ ಒಂದು ಜಾಗ ಇದೆ. ಇದು ಆ್ಯಕ್ಚುಲಿ ಜೈಲು. ಎಷ್ಟು ದೊಡ್ಡದಾದಂತಹ ಜೈಲು ಇದೆ. ಇಲ್ಲಿ ಇವಾಗೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನೋಡಿ ಹೇಗಿದೆ ಜೈಲು. ಹೀಗೆ ಇಲ್ಲಿಂದ ರೈಟ್ ಸೈಡು ಹೀಗೆ ಮುಂದೆ ಹೋದರೆ ನೀವಿಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಜಾಗ ಇದೆ. ಆ್ಯಂಡ್ ಮೇಲೆಗಡೆ ಕವರ್ ಏನೂ ಇಲ್ಲ, ಓಪನ್ ಪ್ಲೇಸ್ ಇದೆ. ಆ್ಯಂಡ್ ಈ ಜಾಗ ಏನು ಅಂತ ಅಂದರೆ, ಇಲ್ಲಿ ಆವಾಗಿನ ಕಾಲದಲ್ಲಿ ಮಳೆ ಏನಾದರೂ ಬಂದರೆ ಈ ಜಾಗದಲ್ಲಿ ಬಂದು ಅವರು ನಿಂತ್ಕೊಂಡು ಡ್ಯಾನ್ಸ್ ಮಾಡೋದು, ಅವ್ರು ಎಂಜಾಯ್ ಮಾಡ್ತಿದ್ರಂತೆ ಈ ಪ್ಲೇಸಲ್ಲಿ. ಸೊ ಅದಕ್ಕೋಸ್ಕರ ಇದು ಓಪನ್ ಬಿಟ್ಟಿದ್ದಾರೆ. ಗೈಸ್, ಇಲ್ಲಿ ನಿಮಗೆ ಎದುರುಗಡೆ ಕಾಣಿಸ್ತಿದೆ ಅಲ್ವಾ, ಆ ಎದುರುಗಡೆ ಕಾಣಿಸ್ತಿರೋದು ಮುಮ್ತಾಜ್ ಅವರ ರೂಮ್, ಬೆಡ್ರೂಮ್ ಥರ. ಇಲ್ಲಿ ಏನು ಕಾಣಿಸ್ತಿದೆ ಮೇಲೆಗಡೆ ಕೆಳಗಡೆ ಇದೆಲ್ಲ ಅವ್ರಿಗೆ ಸರ್ವರ್ ಯಾರು ಕೆಲಸ ಮಾಡ್ತಿದ್ರಲ್ಲ ಅವ್ರಿಗೆ ಇರೋಂತಹ ರೂಮು. ಸೊ ಕೆಳಗಡೆ ಎಲ್ಲ ಇವಾಗ ಡೋರ್ಗಳಿದ್ದಾವೆ. ಅವರಿರೋ ಟೈಮಲ್ಲೆಲ್ಲ ಡೋರ್ ಇರಲಿಲ್ವಂತೆ, ಲೈಕ್ ಸ್ಕ್ರೀನ್ ಥರ ಅವ್ರು ಹಾಕ್ಕೊಂಡಿರೋರಂತೆ. ಸೊ ಇಲ್ಲೆಲ್ಲ ಏನಿದೆ ಇದೆಲ್ಲ ಇಲ್ಲಿ ರೋಸ್ಗಳನ್ನ ಅವ್ರು ಬೆಳೆಸಿರೋರಂತೆ. ಮೇಲೆಗಡೆ ಇಲ್ಲಿ ನೀವು ಕಾಣಿಸಿದ್ರೆ ಆ ಕಡೆ ಒಂದು ರೂಮ್ ಇದೆ, ಆ ಕಡೆ ಒಂದು ಚಿಕ್ಕದಾಗ ಒಂದು ಇದೆ, ಇಲ್ಲೊಂದಿದೆ. ಇದು ಅವಾಗ ಚಿನ್ನದಲ್ಲಿತ್ತಂತೆ, ಫುಲ್ಲು ಗೋಲ್ಡಲ್ಲಿತ್ತು. ಇವಾಗ ಗೋಲ್ಡೆಲ್ಲ ರಿಮೂವ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ ರೋಸ್ಗಳನ್ನ ನೆಡ್ತಾ ಇದ್ರಂತೆ. ಸೊ ಮುಮ್ತಾಜ್ ಅವ್ರಿಗೆ ತುಂಬ ಇಷ್ಟ ಅಂತ ಈ ಫುಲ್ ಗಾರ್ಡನ್ ಫುಲ್ಲು ರೋಸ್ಗಳು ಹಾಕಿದ್ರಂತೆ. ಸೊ ಈಗ ಒಳಗಡೆ ಹೋಗೋಣ, ಹೇಗಿದೆ ನೋಡೋಣ. ಬಿಸಿ ಆಗ್ತಾ ಇದೆ ಗೈಸ್. ಫೋನ್ ಅಂತೂ ಫುಲ್ ಸುಡ್ತಾ ಇದೆ. 44 ಡಿಗ್ರಿ ಇದೆ ಬಿಸಿಲು. ಇಲ್ಲಿ ಆಗ್ತಾನೆ ಇಲ್ಲ. ಆ್ಯಕ್ಚುಲಿ ನಾವು ಬೆಂಗಳೂರಲ್ಲಿರೋರು 30ಗೆ ಒದ್ದಾಡ್ತೀವಿ, ಇಲ್ಲಿ ನಿಜವಾಗ್ಲೂ ಆಗ್ತಾಯಿಲ್ಲ. ನೆರಳಲ್ಲಿ ನಿಂತ್ಕೊಂಡ್ರು ಹಬೆ ಹೊಡಿತಾ ಇದೆ, ಆ ಲೆವೆಲ್ಗಿದೆ. ಒಳಗಡೆ ಹೋಗೋಣ. ಅಲ್ಲಿ ಜೂಮ್ ಮಾಡ್ತಾ ಇಲ್ಲಿಂದ ತಾಜ್ ಮಹಲ್ ಕಾಣಿಸುತ್ತಂತೆ. ಅಲ್ಲೇ ಕಾಣಿಸ್ತಿದಲ್ಲ
ಇಲ್ಲಿ ಕೇಳಿಲ್ವಾ ಇಲ್ಲಿ ಫುಲ್ ಓಪನ್ ಇದೆ ಗಾಯ್ಸ್ ಅಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ತಾಜ್ ಮಹಲ್ ಕಾಣಿಸ್ತದೆ ನೋಡಿ, ಜೂಮ್ ಮಾಡ್ತಾ ಇದ್ದೀನಿ. ಅಲ್ಲಿ ಹಿಂದೆಗಡೆ ನಿಮಗೆ ಯಮುನಾ ನದಿ ಕಾಣಿಸ್ತದೆ. ನಾವಿವಾಗ ಆಗ್ರಾ ಫೋರ್ಟಲ್ಲಿದ್ದೀವಿ, ಅಷ್ಟು ದೂರ ಇದೆ. ಗೈಸ್ ನೋಡಿ ಇಲ್ಲೊಂದು ಜೈಲಿದೆ, ಜೈಲು. ಮೇಲೆ ಬಂದ್ವಿ. ಮೀನಾ ಮಸ್ಜಿದ್ ಇದು ನೋಡಿ, ಇಲ್ಲೊಂದು ಜೈಲು. ಎಲ್ಲ ಕಡೆ ಒಂದೊಂದು ಜೈಲು ಹಾಕ್ಬಿಟ್ಟಿದ್ದಾರೆ. ಮೇ ಬಿ ಇಲ್ಲಿ ಯಾರು ಏನು ತಪ್ಪು ಮಾಡ್ತಾರೆ ಅವ್ರಿಗೆ ಇಲ್ಲಿಂದ ಇಲ್ಲೇ ಶಿಕ್ಷೆ ಅನಿಸ್ಬಿಡುತ್ತೆ ಐ ಥಿಂಕ್. ಆಮೇಲೇನು ಇಷ್ಟೇ ಎಲ್ಲ ಕಡೆ ಅವ್ರ ರೂಮ್ಸೇ ಇರೋದು. ಹೇಳ್ದೆ ಅಲ್ವಾ ಅವಾಗೆ, ಮುಮ್ತಾಜ್ ಅವರ ಸರ್ವೆಂಟ್ ಯಾರಿದ್ರು 300 ಜನ, ಅವ್ರಿಗೆ ಇವೆಲ್ಲ ರೂಮ್. ಸೊ ಮುಮ್ತಾಜ್ ಇರೋಂಥ ಜಾಗ ಇದು, ಅವರ ರೂಮ್ ಇದು. ತಾಜ್ ಮಹಲ್ ನೋಡಿದ್ರಾ? ನೋಡಿ ಗೈಸ್, ಇಲ್ಲಿಂದನೂ ಕಾಣಿಸುತ್ತೆ ತಾಜ್ ಮಹಲ್. ಅಷ್ಟು ದೂರ ಇದೆ, ಅಷ್ಟು ದೂರ ಅಲ್ಲಿದೆ. ಯಮುನಾ ನದಿ ಹಿಂದೆಗಡೆ ಹೋಗ್ತಾ ಇದೆ. ನೆಕ್ಸ್ಟ್ ನಾವು ಹೋಗೋದೆ ಅಲ್ಲಿ. ಇಷ್ಟೇ ಗೈಸ್, ಇನ್ನೇನೂ ಇಲ್ಲ. ಬಿಸಿಲಲ್ಲಿ ಎಲ್ಲ ಕೋಟೆ ತಿರುಗಿ ಹೊರಗೆ ಎಲ್ಲ ಹೋಗಿ ತಲೆ ಬಿಸಿ ಮಾಡಿಕೊಂಡು ಸ್ವಲ್ಪ ಬಂದ್ವಿ. ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಅದು ಆಚೆನ ಇಲ್ಲ ಒಳಗಡೆ ಇನ್ನೂ ಏನಾದರೂ ಇದೆಯಾ ಗೊತ್ತಿಲ್ಲ. ಸುಮ್ಮನೆ ಎತ್ತಲಾಗಿ ದಾರಿ ಕಾಣಿಸ್ತಾ ಇದೆ, ಆ ಕಡೆ ಹೋಗ್ತಾ ಇರೋದಷ್ಟೇ. ಬಟ್ ಅವಾಗೆಲ್ಲ ಇಲ್ಲಿ ಗಾರ್ಡನು ಇತ್ತಂತೆ, ರೋಸ್ ಗಾರ್ಡನು. ಇವಾಗೆಲ್ಲ ಹೋಗಿ ಬರೀ ಫುಲ್ಲಿದೆ ಅಷ್ಟೇ. ನೋಡಿ ಮುಮ್ತಾಜ್ ಅವರ ಇದು ರೂಮ್, ಸುತ್ತ ಕೋಟೆ. ಎಷ್ಟು ಬಂದೋಬಸ್ತ್ ಮಾಡಿರ್ಬೋದು ಶಹಜಹಾನ್ ಮುಮ್ತಾಜ್ ಅವ್ರಿಗೆ. ಒಳಗಡೆ ಎಲ್ಲ ಫುಲ್ಲು ಇದಾಕಿ, ಹೊರಗಡೆಯಿಂದ ಫುಲ್ಲು ಕಲ್ಲಲ್ಲಿ ಕೋಟೆ ಮಾಡಿದ್ದಾರೆ. ಓ ಮೈ ಗಾಡ್, ಇನ್ನು ಒಳಗಡೆ ಏನೋ ಇದೆ ಗೊತ್ತಿಲ್ಲ. ಸುಸ್ತಾಗ್ತಿದೆ ಗೈಸ್, ಸಿಕ್ಕಾಪಟ್ಟೆ ಬಿಸಿಲು ತಲೆಗಿರುವಂತ ಇದೆ. ಬೇಬಿ ಕೇವ್ ರೂಮ್. ಆ್ಯಂಡ್ ಇಲ್ಲಿ ಗೌರ್ಮೆಂಟ್ ಪಬ್ಲಿಸಿಟಿ. ಇಲ್ಲಿ ಮುಗೀತು ಕೋಟೆ ಸುತ್ತಿದ್ದು. ಈಗ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ಹೋಗಿ ಬಸ್ಸಲ್ಲಿ ಕುತ್ಕೊಂಡು ನೆಕ್ಸ್ಟ್ ಪ್ಲೇಸ್ ಬಂದು ತಾಜ್ ಮಹಲ್ಗೆ ಹೋಗ್ತಾ ಇರೋದು. ಅಲ್ಲಿ ಹೋದ್ಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನಾನು ಸದ್ಯಕ್ಕೆ ಬಸ್ಸಿಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ನಾವು ಹಾಗೆ ಹೋಗ್ತಾ ಅಲ್ಲೊಂದು ಶಾಪಿಂಗ್ ಮಾಡೋ ಅಂಗಡಿಗಳೆಲ್ಲ ಇತ್ತು. ಆ್ಯಂಡ್ ಅದರಲ್ಲಿ ತಾಜ್ ಮಹಲ್ ಎಲ್ಲ ಮಾರ್ಬಲಲ್ಲಿ ಇತ್ತು. ಆ್ಯಂಡ್ ಬಟ್ಟೆಗಳು, ಪರ್ಸು, ಸ್ಲಿಪ್ಪರ್ಸ್, ಸ್ಯಾರೀಸ್ ಅಲ್ಲಿ ಶಾಪಿಂಗ್ ಮಾಡ್ಕೊಳ್ಳೋರು ನಾವೆಲ್ಲ ಶಾಪಿಂಗ್ ಮಾಡ್ಕೊಂಡ್ವಿ. ಯಾವಾಗ ನೋಡಿದ್ರು ತಲೆ ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದೇ ಆಗುತ್ತೆ. ಇವಾಗ ನಾವು ಹೋಗ್ತಾ ಇರೋದು ತಾಜ್ ಮಹಲ್ಗೆ. ಇವಾಗ ನಾವು ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಈ ಕಡೆ ಬಂದ್ರೂ ಅಲ್ಲಿ ಸ್ಟಾಪ್ ಆಗುತ್ತೆ ಅಷ್ಟೇ. ಬಾಯ್. ಅಲ್ಲಿಂದ ಮತ್ತೆ ನಾವು ಗಾಡಿಯಲ್ಲಿ ಈ ಥರ ಹೋಗ್ಬೇಕು. ನಡ್ಕೊಂಡು ಬರ್ಬೇಕಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಸ್ವಲ್ಪ ಇದಾಗಿರೋದು, ಸುಸ್ತಾಗಿರೋದು. ಮತ್ತೆ ಕರೆಕ್ಟ್ ಟೈಮ್ಗೆ ಅಲ್ಲಿವರೆಗೂ ಹೋಗ್ಬೇಕಂದ್ರೆ ಮತ್ತೆ ಸುಸ್ತಾಗಿರೋದು, ಸ್ವಲ್ಪ ಇದಾಗಿರೋದು. ತಾಜ್ ಮಹಲ್ ಹತ್ರ ಶೂಗೆ ಚಪ್ಪಲ್ಗೆ ಹಾಕೋ ಕವರು ಬರೀ 5 ರೂಪೀಸ್ಗೆ ಹೇಳ್ತಿದ್ದಾರೆ. ಅಲ್ಲಿ ನೋಡಿದ್ರೆ 10 ರೂಪೀಸಿಗೆ ನಾವು ತೊಗೊಂಡ್ವಿ. ಗೂಗಲಲ್ಲಿ ಚೆಕ್ ಮಾಡಿದ್ರೆ 20 to 30 ರೂಪೀಸ್ ಅಂತ ಇದೆ. ಅದಕ್ಕೆ ಅದಕ್ಕೆ ನಾವು ಅಲ್ಲೇ ತೊಗೊಂಡ್ಬಿಟ್ವಿ. ಇಲ್ಲಿ ಬಂದು ತೊಗೊಂಡ್ರೆ 5 ರೂಪೀಸ್.
ಇಲ್ಲಿ ಕಾಣಿಸ್ತಾ ಇದೆ. ಇದ್ರ ಒಳಗಡೆ ಹಿಂಗೆ ಎಂಟ್ರಿ ಆಗ್ತಿದ್ದಂಗೆ ಗಾಯ್ಸ್ ನಮಗೆ ತಾಜ್ ಮಹಲ್ ಕಾಣಿಸುತ್ತೆ. ಇವೆಲ್ಲಿಂದ ಬಂದ್ವಿ ನಾವು. ಸುತ್ತ ನೋಡಿ ಹೀಗಿದೆ. ಎಷ್ಟು ಜನ ಇದ್ದಾರೆ ನೋಡಿ ಗಾಯ್ಸ್. ಸಿಕ್ಕಾಪಟ್ಟೆ ಜನ. ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ. ನಾವು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋದಲ್ಲಿ ಅಲ್ಲಿ ಇಲ್ಲಿ ನೋಡಬೇಕಾದ್ರೆ ಹೆಂಗೆ ಖಾಲಿಯಾಗಿರುತ್ತೆ. ನಾವು ಬಂದಿದ್ದೀನಿ ಇಷ್ಟೊಂದು ಜನ ಇದ್ದಾರೆ, ಇಲ್ಲ ಡೈಲಿ ಇದೇ ಥರನ ನನಗೆ ಗೊತ್ತಿಲ್ಲ. ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದನೇ ಅದ್ಭುತ ನಾವು, ಅಂದರೆ ಆ 7 ಅದ್ಭುತಗಳಲ್ಲಿ ಒಂದು ಅದ್ಭುತನ ನಾವು ಇವತ್ತು ನೋಡಿದ್ವಿ. Hi guys, now we are in Agra. ಆಗ್ರಾದಲ್ಲಿ ಫೇಮಸ್ ಆಗಿರೋ ಕಟ್ ಮಾಡಿ ಹೇಳ್ತೀನಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಬಿಕ್ಕಳು ಹಿಡಿಯುತ್ತೆ. 7ನೇ ಅದ್ಭುತ ಆದ ತಾಜ್ ಮಹಲ್. ಆ ತಾಜ್ ಮಹಲ್ ಕೋಟೆ ಅದು ಶಹಜಾನ್ ಕೋಟೆ. ಇದು ಮಸೀದಿ. ಇದು ಶಹಜಾನ್ದು ಅವ್ರ ಹೆಂಡತಿದು ಸಮಾಧಿ. ಇದು ಶಹಜಾನ್ಗೆ ತಾಜ್ ಮಮತಾಜ್ ಅಲ್ಲಿಂದ ನೋಡ್ತಿದ್ಲಂತೆ. ಓಕೆ ಫ್ರೆಂಡ್ಸ್, ಬಾಯ್.